ಹಾಯ್ ಆಲ್ ಆಫ್ ಯು. ಇವತ್ತಿನಿದೆಲ್ಲ MS ವರ್ಡ್ ಒಳಗಡೆ ಸ್ಮಾರ್ಟ್ ಆರ್ಟ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ. ಇಲ್ಲೇ ಸ್ಮಾರ್ಟ್ ಆರ್ಟ್ ಅಂತ ಹೇಳಿ ಸಿಗುತ್ತೆ ನಿಮಗೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಂದ ಇಲ್ಲಿ ಟೈಪ್ಸ್ ಆಫ್ ಸ್ಮಾರ್ಟ್ ಆರ್ಟ್ಗಳು ಈ ಟೈಪ್ ಓಪನ್ ಆಗ್ತದೆ. ಈ ಟೈಪ್ ನೀವು ಏನು ಮಾಡಬಹುದು, ಇಲ್ಲಿ ಯಾವ ಟೈಪ್ ನಿಮ್ಮ ಸ್ಮಾರ್ಟ್ ಆರ್ಟ್ ಬೇಕಲ್ಲ ಆ ಟೈಪ್ ಸ್ಮಾರ್ಟ್ ಆರ್ಟ್ ಅನ್ನ ಇಲ್ಲಿ ಯೂಸಸ್ ಮಾಡಬಹುದು. ಎಕ್ಸಾಂಪಲ್ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿ ಎಲ್ಲ ಟೈಪ್ಸ್ ಸ್ಮಾರ್ಟ್ ಆರ್ಟ್ ಇಲ್ಲಿ ನಿಮಗೆ ಈ ಟೈಪ್ ಡಿಸ್ಪ್ಲೇ ಆಗ್ತಾವೆ. ಈ ಟೈಪ್ ಇಲ್ಲಿ ನಿಮ್ಗೆ ಯಾವ ಟೈಪ್ ಸ್ಮಾರ್ಟ್ ಆರ್ಟ್ ಲೈಕ್ ಆಗ್ತದೆ, ಯಾವ ಟೈಪ್ ನಿಮ್ಗೆ ಇಲ್ಲಿ ಯೂಸಸ್ ಆಗುತ್ತೆ ಆ ಟೈಪ್ ಸ್ಮಾರ್ಟ್ ಆರ್ಟ್ ಅನ್ನ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಟೈಪ್ ಸ್ಮಾರ್ಟ್ ಆರ್ಟ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಆಕ್ಚುಲಿ ಈ ಟೈಪ್ ಸ್ಮಾರ್ಟ್ ಆರ್ಟ್ ಗಳನ್ನ ಎದಕ್ಕೆ ಯೂಸಸ್ ಮಾಡ್ತಾನೋ, ಎಫೆಕ್ಟಿವ್ ಆಗಿ ಏನೋ ಡೈರೆಕ್ಷನ್ ಒಳಗಡೆ ನಾವು ಟೆಸ್ಟ್ ಅನ್ನ ಇಂಡಿಕೇಟ್ ಮಾಡಬೇಕಾಗಿತ್ತು. ಏನೋ ಒಂದು ಡೈಗ್ರಾಮ್ ಒಳಗಡೆ ನಾವು ಏನೋ ಒಂದು ಟೆಸ್ಟ್ ಅನ್ನ ಇಂಡಿಕೇಟ್ ಮಾಡ್ಬೇಕಂದಾಗ ಈ ಟೈಪ್ ಸ್ಮಾರ್ಟ್ ಆರ್ಟ್ ಅನ್ನ ಯೂಸಸ್ ಮಾಡ್ತೇವೆ. ಈಗ ಎಕ್ಸಾಂಪಲ್ ನಾ ಈ ಸ್ಮಾರ್ಟ್ ಆರ್ಟ್ ಒಳಗಡೆ ಒಂದು ಡೇಟಾ ಫಿಲ್ ಮಾಡ್ತೇನೆ. ಫಸ್ಟ್ ಒನ್ ನಾ ಇಲ್ಲಿ ಏನ್ ಮಾಡ್ತಾನೆ CPU ಅಂತ ಹೇಳಿ ಫಿಲ್ ಮಾಡ್ತೇನೆ. ನೆಕ್ಸ್ಟ್ ಒನ್ ಇಲ್ಲಿ ಏನ್ ಮಾಡ್ತಾನೆ ಯೂಸರ್ ಅಂತ ಹೇಳಿ ಫಿಲ್ ಮಾಡ್ತಾನೆ, ಯೂಸರ್. ನೆಕ್ಸ್ಟ್ ಒನ್ ಇಲ್ಲಿ ಏನ್ ಮಾಡ್ತಾನೆ ಇನ್ಪುಟ್ ಅಂತ ಹೇಳಿ ಫಿಲ್ ಮಾಡ್ತಾನೆ, ಇನ್ಪುಟ್. ದೆನ್ ಇಲ್ಲಿ ಔಟ್ಪುಟ್ ಅಂತ ಹೇಳಿ ಟೈಪ್ ಮಾಡ್ತಾನೆ. ನೆಕ್ಸ್ಟ್ ಒನ್ ಇಲ್ಲಿ ಸ್ಟೋರೇಜ್ ಅಂತ ಹೇಳಿ ಟೈಪ್ ಮಾಡ್ತಾನೆ. ನೋಡಿ ಈ ಟೈಪ್ ಒಂದು ಸ್ಮಾರ್ಟ್ ಆರ್ಟ್ ಒಳಗಡೆ ನಾವು ಈ ಟೈಪ್ ಡೇಟಾನ ಫಿಲ್ ಮಾಡೇವೆ. ಇದು ಒಂದು ಕಂಪ್ಯೂಟರ್ ಪ್ರೊಸೆಸಿಂಗ್ ಚಾರ್ಟ್. ಇದು ಈ ಟೈಪ್ ಪ್ರೊಸೆಸಿಂಗ್ ಅನ್ನ ನಾವು ತಿಳಿಸಬೇಕಂತ ಇಂಥ ಸಿಚುವೇಶನ್ ಒಳಗಡೆ ಇಂಥ ಟೈಪ್ಸ್ ಆಫ್ ಸ್ಮಾರ್ಟ್ ಆರ್ಟ್ ಗಳನ್ನ ನಾವು ಯೂಸಸ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಈ ಸ್ಮಾರ್ಟ್ ಆರ್ಟ್ ಗೆ ಈ ಟೈಪ್ ಸೈಜ್ ಮಾಡಬಹುದು. ಒಂದ್ ಲೊಕೇಶನ್ ಮತ್ತೊಂದು ಲೊಕೇಶನ್ ಗೆ ಶಿಫ್ಟ್ ಆಗಬೇಕಾಗಿತ್ತು ಅಂದಾಗ ಸೆಲೆಕ್ಟೆಡ್ ಮಾಡಿ ಫಾರ್ಮೆಟ್ ಒಳಗಡೆ ಬಂದು ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಯಾವುದೇ ಒಂದು ಆಪ್ಷನ್ ಇಲ್ಲಿ ಇದ್ದಂತ ಸ್ಕ್ವೇರ್, ಟೈಟು, ಬಿಹೈಂಡ್ ಟೆಸ್ಟ್, ಇನ್ ಫ್ರಂಟ್ ಆಫ್ ಟೆಸ್ಟ್ ಯಾವುದೇ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಸ್ಮಾರ್ಟ್ ಆರ್ಟ್ ಏನಾಗುತ್ತೆ ಒಂದ್ ಲೊಕೇಶನ್ ಮತ್ತೊಂದು ಲೊಕೇಶನ್ ಗೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು ಇದೇ ಸ್ಮಾರ್ಟ್ ಆರ್ಟ್ ಅನ್ನು ನೀವು ಕಾಪಿ ಮಾಡಬಹುದು, ಕಟ್ ಮಾಡಬಹುದು. ಈ ಟೈಪ್ ಏನ್ ಮಾಡಬಹುದು ಸೈಜ್ ಅನ್ನ ಅಪ್ಲೈ ಮಾಡಬಹುದು. ದಟ್ಸ್ ಆಲ್. ತಿಳಿದಲ್ಲ ನೋಡಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಸ್ಮಾರ್ಟ್ ಆರ್ಟ್ ನೀವು ಅಪ್ಲೈ ಮಾಡಿಂದ ಇಲ್ಲಿ ನಿಮಗೆ ಒಂದು ಎರಡು ನ್ಯೂಲಿ ಟ್ಯಾಬ್ ಸಿಗ್ತಾವೆ. ಒಂದು ಡಿಸೈನ್, ಇನ್ನೊಂದು ಫಾರ್ಮೆಟ್ ಅಂತ ಹೇಳಿ. ಫಸ್ಟ್ ಒನ್ ಏನಿದೆಲ್ಲ ಡಿಸೈನ್ ಒಳಗಡೆ ಇಲ್ಲಿ ಸಿಗುತ್ತೆ ನಿಮಗೆ ಎರಡು ಶೇಪ್ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ. ಎರಡು ಶೇಪ್ ಅನ್ನುವಂತ ಆಪ್ಷನ್ ಡಿಸೇಬಲ್ ಆಗಿದೆ ಅಲ್ಲ, ಇದು ಎನೇಬಲ್ ಆಗ್ಬೇಕಂದಾಗ ಏನ್ ಮಾಡಿ ಈ ಟೈಪ್ ಶೇಪ್ ಮ್ಯಾಗ ಕ್ಲಿಕ್ ಮಾಡಿ. ಇಲ್ಲಿ ಎರಡು ಶೇಪ್ ಅಂತ ಹೇಳಿ ಇದೆಲ್ಲ, ಈ ಎರಡು ಶೇಪ್ ಒಳಗಡೆ ಬಂದು ನೀವು ನ್ಯೂಲಿ ಶೇಪ್ ಬೇಕಾಗಿತ್ತು ಆಫ್ಟರ್ ಇಲ್ಲ ಬಿಫೋರ್ ಅನ್ನುವಂತ ಆಪ್ಷನ್ ಅನ್ನ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನ್ಯೂಲಿ ಶೇಪ್ ಪ್ಲೇ ಆಯ್ತು ನೋಡಿ. ವಾಪಸ್ ಇಲ್ಲಿ ಟೆಸ್ಟ್ ಟೈಪ್ ಮಾಡಬೇಕಲ್ಲ, ಇಲ್ಲಿ ಏನ್ ಮಾಡಿ ಎಡಿಟ್ ಟೆಸ್ಟ್ ಅಂತ ಹೇಳಿ ಇಲ್ಲಿ ನೀವು ಏನ್ ಟೆಸ್ಟ್ ಬೇಕಲ್ಲ ಆ ಟೆಸ್ಟ್ ಅನ್ನ ಏನ್ ಮಾಡಬಹುದು, ಇಲ್ಲಿ ಈ ಟೈಪ್ ಮಾಡಬಹುದು. ಈ ಟೈಪ್ ಶೇಪ್ ನ್ಯೂಲಿ ಬೇಕಾಗಿತ್ತು ಇಲ್ಲಿ ಚೂಸ್ ಮಾಡಬಹುದು. ನೆಕ್ಸ್ಟ್ ಒನ್ ಎರಡು ಬುಲೆಟ್ ಅಂತ ಹೇಳಿದೆ. ಈ ಶೇಪ್ ಒಳಗಡೆ ನೀವು ಏನೋ ಬುಲೆಟ್ ಅಪ್ಲೈ ಮಾಡಬೇಕಾಯ್ತು, ಎರಡು ಬುಲೆಟ್ ಅಂತ ಹೇಳಿ ಈ ಟೈಪ್ ಲಿಸ್ಟ್ ಮಾಡೋದಾಯ್ತು. ಈ ಟೈಪ್ ಏನ್ ಮಾಡಬಹುದು ನೀವು ಲಿಸ್ಟ್ ಅನ್ನ ಮಾಡಬಹುದು. ತಿಳಿತಾ ಬುಲೆಟ್ಸ್ ಗಳನ್ನ ಯೂಸಸ್ ಮಾಡಿ. ನೆಕ್ಸ್ಟ್ ಒನ್ ರೈಟ್ ಟು ಲೆಫ್ಟ್ ಅನ್ನುವಂತ ಆಪ್ಷನ್ ಇದೆ ನೋಡಿ. ರೈಟ್ ಟು ಲೆಫ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ನಿಮ್ ಸ್ಮಾರ್ಟ್ ಆರ್ಟ್ ಏನಾಯ್ತು ರೈಟ್ ಟು ಲೆಫ್ಟ್ ಶಿಫ್ಟ್ ಆಯ್ತು ನೋಡಿ. ಔಟ್ಪುಟ್ ಈ ಸೈಡ್ ಇತ್ತಲ್ಲ, ಇನ್ಪುಟ್ ಈ ಸೈಡ್ ಇದ್ದಿದ್ದು ಏನಾಯ್ತು ಈ ಸೈಡ್ ಬಂದು. ಈ ಟೈಪ್ ರೈಟ್ ಟು ಲೆಫ್ಟ್ ಟು ರೈಟ್ ಅನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒನ್ ಈ ಲೇಔಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ. ಈ ಲೇಔಟ್ ಅನ್ನುವಂತ ಆಪ್ಷನ್ ಏನಾಗಿದೆ ಡಿಸೇಬಲ್ ಆಗಿದೆ. ಇದು ಆರ್ಗನೈಸೇಷನ್ ಲೇಔಟ್ ಇದ್ದಾಗ ಅಷ್ಟು ಈ ಒಂದು ಲೇಔಟ್ ಓಪನ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ಏನ್ ಮಾಡ್ತೇನೆ ನಾನು ಸೈಡ್ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡ್ತಾನೆ ಮತ್ತೊಂದು ಟೈಪ್ ಸ್ಮಾರ್ಟ್ ಆರ್ಟ್ ಅನ್ನ ಪ್ಲೇ ಮಾಡ್ತಾನೆ. ಎಕ್ಸಾಂಪಲ್ ಈ ಟೈಪ್ ಸ್ಮಾರ್ಟ್ ಆರ್ಟ್ ಅನ್ನ ಡಬಲ್ ಕ್ಲಿಕ್ ಮಾಡಿ. ಈ ಟೈಪ್ ಸ್ಮಾರ್ಟ್ ಆರ್ಟ್ ಇಲ್ಲೇ ಈ ಲೇಔಟ್ ಅನ್ನುವಂತ ಆಪ್ಷನ್ ಓಪನ್ ಆಯ್ತು ನೋಡಿ. ಈ ಟೈಪ್ ಹೇಳ್ತಾ ಈ ಟೈಪ್ ಲೇಔಟ್ ಅನ್ನುವಂಥ ಆಪ್ಷನ್ ಒಳಗಡೆ ನಾ ಇಲ್ಲಿ ಏನ್ ಮಾಡಿದೆ ಈ ಟೈಪ್ ಟೆಸ್ಟ್ ಅನ್ನ ಫಿಲ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಿ ಈ ಟೈಪ್ ಟೆಸ್ಟ್ ಫಿಲ್ ಮಾಡಿದ್ದು. ಇಲ್ಲಿ ಒಂದು ಲೇಔಟ್ ಅನ್ನುವಂಥ ಆಪ್ಷನ್ ಒಳಗಡೆ ಈ ಒಂದು ಶೇಪ್ ಅನ್ನ ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿ ಈ ಲೇಔಟ್ ಆಪ್ಷನ್ ಒಳಗಡೆ ಏನಿದೆ ಅಲ್ಲ ಬೋತ್ ಅಂತ ಹೇಳಿ ಒಂದಿದೆ. ಏನಿದೆ ಬೋತ್ ಅಂತ ಹೇಳಿ. ಈ ಬೋತ್ ಅಂತ ಹೇಳಿ ಕ್ಲಿಕ್ ಮಾಡಿ ಬೋತ್ ಸೈಡ್ ಏನಾಗುತ್ತೆ ಈ ಟೈಪ್ ನಿಮ್ಮ ಶೇಪ್ಗಳು ಇಲ್ಲಿ ಶೋ ಆಗ್ತಾವೆ. ನೆಕ್ಸ್ಟ್ ಒಂದು ಲೆಫ್ಟ್ ಹ್ಯಾಂಗಿಂಗ್ ಅಂತ ಹೇಳಿ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಅಷ್ಟು ಈ ಟೈಪ್ ಹ್ಯಾಂಗಿಂಗ್ ಹಾಕವು. ರೈಟ್ ಅಂತ ಹೇಳಿ ಕ್ಲಿಕ್ ಮಾಡಿ ರೈಟ್ ಸೈಡ್ ಶಿಫ್ಟ್ ಹಾಕವು. ಈ ಟೈಪ್ ನೀವು ಏನು ಮಾಡ್ಬೋದು ಸ್ಟ್ಯಾಂಡರ್ಡ್ ಅಂತ ಹೇಳಿ ಕ್ಲಿಕ್ ಮಾಡಿ. ಸ್ಟ್ಯಾಂಡರ್ಡ್ ಮೀನ್ಸ್ ಡಿಫಾಲ್ಟ್ ಅದು ಮೊದ್ಲು ಯಾವ ಟೈಪ್ ಇತ್ತಲ್ಲ ಆ ಟೈಪ್ ಸೆಟ್ ಆಗುತ್ತೆ. ಈ ಟೈಪ್ ನೀವು ಏನ್ ಮಾಡ್ಬೋದು ಆರ್ಗನೈಸೇಷನ್ ಚಾರ್ಟ್ ಲೇಔಟ್ ಒಳಗಡೆ ಅಷ್ಟ ಈ ಲೇಔಟ್ ಅನ್ನುವಂತ ಈ ಆಪ್ಷನ್ ಎನೇಬಲ್ ಆಗ್ತದೆ ತಿಳಿತಾ. ನೆಕ್ಸ್ಟ್ ಇದನ್ನ ಜಸ್ಟ್ ನಾ ಈ ಲೇಔಟ್ ಅನ್ನ ತಿಳ್ಸಕ್ ಈ ಚಾರ್ಟ್ ತಗೊಂಡಿದ್ನಿ. ಇದನ್ನ ಕಟ್ ಮಾಡಿ ಹಳೆ ಲೇಔಟ್ ಇದೆಯಲ್ಲ ಈ ಲೇಔಟ್ ಬನ್ನಿ. ಇಲ್ಲೇನಿದೆಲ್ಲ ಇದು ಗೊತ್ತಾಯ್ತಲ್ಲ ಲೇಔಟ್. ನೆಕ್ಸ್ಟ್ ಒಂದು ಪ್ರಮೋಟ್ ಅನ್ನುವಂತ ಒಂದು ಆಪ್ಷನ್ ಇದೆ, ಡಿಮೋಟ್ ಅಂತ ಒಂದು ಆಪ್ಷನ್ ಇದೆ. ಈ ಪ್ರಮೋಟ್ ಡಿಮೋಟ್ ಏನ್ ಗೊತ್ತಾ, ಈಗ ಎಕ್ಸಾಂಪಲ್ ಇಲ್ಲಿ ನಾವು ಬುಲೆಟ್ ಸ್ಟೈಲ್ ಅಪ್ಲೈ ಮಾಡಲ್ಲ, ಇದಿಷ್ಟು ಟೆಸ್ಟ್ ನಾ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಇದಿಷ್ಟು ಟೆಸ್ಟ್ ಏನಾಗಬೇಕು ನನಗೆ ಮುಂದಿನ ಶೇಪ್ ಹೋಗ್ಬೇಕು. ಐ ಮೀನ್ಸ್ ನ್ಯೂಲಿ ಒಂದ್ ಶೇಪ್ ಬೇಕು, ಇದಿಷ್ಟು ಟೆಸ್ಟ್ ತಗೊಂಡು ಹೋಗ್ಬೇಕು. ಅದು ಅಂದಾಗ ಏನ್ ಮಾಡಿ ಪ್ರಮೋಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಇಲ್ಲಿದ್ದಂತ ಟೆಸ್ಟ್ ಏನಾಯ್ತು ಈ ನ್ಯೂಲಿ ಶೇಪ್ ಬಂದ್ ನೋಡಿ. ಈ ಟೈಪ್ ಯೂಸಸ್ ಮಾಡು ಪ್ರಮೋಟ್ ಅಂತ ಹೇಳಿ. ನೆಕ್ಸ್ಟ್ ಒಂದು ಡಿಮೋಟ್ ಅಂತ ಹೇಳಿ ಇದೆ ನೋಡಿ. ಡಿಮೋಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಯಾವ ಶೇಪ್ ನಿಮ್ಗೆ ಬೇಡ ಆ ಶೇಪ್ ಅನ್ನ ಸೆಲೆಕ್ಟೆಡ್ ಮಾಡಿ ಡಿಮೋಟ್ ಅಂತ ಹೇಳ್ಬಿಡಿ. ಆ ಶೇಪ್ ಕ್ಯಾನ್ಸಲ್ ಆಗಿ ಏನಾಯ್ತು ಆ ಶೇಪ್ ಒಳಗೆ ಇದ್ದಂತ ಟೆಸ್ಟ್ ಈ ಶೇಪ್ ಬಂದು ಈ ಟೈಪ್. ಇನ್ನೊಮ್ಮೆ ನೋಡಿ ಈಗ ಎಕ್ಸಾಂಪಲ್ ನಾ ಏನ್ ಮಾಡ್ತಾನೆ ಡಿಮೋಟ್ ಅಂತ ಹೇಳಿ ಕ್ಲಿಕ್ ಮಾಡ್ತಾನೆ. ಈಗ ಈ ಶೇಪ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಇದ್ದಂತ ಟೆಸ್ಟ್ ಏನಾಗುತ್ತೆ ಈ ಒಂದು ಶೇಪ್ ಗೆ ಶಿಫ್ಟ್ ಆಗುತ್ತೆ ನೋಡಿ. ಡಿಮೋಟ್ ಅಂತ ಹೇಳಿ ಆಟೋಮೆಟಿಕ್ ಇಲ್ಲಿ ಬಂದ್ ನೋಡಿ. ಇಲ್ಲಿ ಇದ್ದಂತ ಶೇಪ್ ಏನಾಯ್ತು ಕ್ಯಾನ್ಸಲ್ ಆಯ್ತು. ಮತ್ತೆ ವಾಪಸ್ ಇಲ್ಲಿ ಕ್ಲಿಕ್ ಮಾಡಿ ಪ್ರಮೋಟ್ ಅಂತ ಹೇಳಿ ವಾಪಸ್ ಏನಾಗುತ್ತೆ ಈ ಸ್ಟೋರೇಜ್ ಅನ್ನುವಂಥದ್ದು ಟೆಸ್ಟ್ ಮತ್ತೊಂದು ಶೇಪ್ ಒಳಗಡೆ ಅಪ್ಲೈ ಆಗುತ್ತೆ. ಈ ಟೈಪ್ ಡಿಮೋಟ್ ಅಂಡ್ ಪ್ರಮೋಟ್ ಅನ್ನುವಂತ ಈ ಆಪ್ಷನ್ ಗಳನ್ನ ಯೂಸಸ್ ಮಾಡಿ. ನೆಕ್ಸ್ಟ್ ಒಂದು ಟೆಸ್ಟ್ ಪೇನ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಈ ಟೈಪ್ ಒಂದು ಟಾಸ್ಕ್ ಓಪನ್ ಆಗುತ್ತೆ. ಇಲ್ಲೇ ನೀವು ಏನ್ ಮಾಡಬಹುದು, ಇಲ್ಲೇ ನೀವು ಟೆಸ್ಟ್ ಟೈಪ್ ಮಾಡೋಕ್ಕಿಂತ ಇಲ್ಲೇ ಟೈಪ್ ಮಾಡಬಹುದು. ಈ ಟೈಪ್ ಇಲ್ಲಿ ಟೈಪ್ ಈ ಒಂದು ಟೆಸ್ಟ್ ಇದನ್ನ ಇಲ್ಲಿ ಯೂಸಸ್ ಮಾಡಬಹುದು. ಇಲ್ಲ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ ಈ ಟೈಪ್ ಓಪನ್ ಆಗುತ್ತೆ ಹೇಳ್ತಾ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಈ ಟೈಪ್ ತಗೋಬಹುದು. ಈ ಟೈಪ್ ನೀವು ಟೆಸ್ಟ್
ಟೆಸ್ಟ್ ಬೇಕಾಗಿತ್ತು ಇಲ್ಲಿ ಟೆಸ್ಟ್ ಅನ್ನ ಈ ಟೈಪ್ ಟೈಪ್ ಮಾಡಬಹುದು ತಿಳಿದ. ನೆಕ್ಸ್ಟ್ ಒಂದು ಬನ್ನಿ ಲೇಔಟ್ಸ್ ಅಂತೇಳಿ. ಲೇಔಟ್ಸ್ ಒಳಗಡೆ ಏನಿದೆಲ್ಲ ಇದು ಬೇಕಂತೇಳಿ ತೊಗೊಂಡೇವಿ, ಆಮೇಲೆ ಅನಿಸ್ತದೆ ನಮ್ಗೆ ಯಾಕೋ ಇದು ಸೂಟೇಬಲ್ ಅನಿಸೋಲ್ದು. ಅವಾಗ ಏನ್ ಮಾಡ್ಬೋದು ನೀವು ಇಲ್ಲಿ ಲೇಔಟ್ ಅನ್ನ ಚೇಂಜಸ್ ಮಾಡಬಹುದು. ಯಾವ ಟೈಪ್ ಲೇಔಟ್ ಬೇಕಲ್ಲ ಆ ಟೈಪ್ ಲೇಔಟ್ ಅನ್ನ ಇಲ್ಲಿ ಯೂಸಸ್ ಮಾಡಬಹುದು. ನಾ ಎಕ್ಸಾಂಪಲ್ ಈ ಟೈಪ್ ಲೇಔಟ್ ತೊಗೊಂಡೇನೆ, ಜಸ್ಟ್ ಕ್ಲಿಕ್ ಮಾಡಿ ಈ ಟೈಪ್ ನೀವು ಲೇಔಟ್ ಗಳನ್ನ ಇಲ್ಲಿ ಚೇಂಜಸ್ ಮಾಡಬಹುದು. ಯಾವ ಟೈಪ್ ಲೇಔಟ್ ಬೇಕಲ್ಲ ಆ ಟೈಪ್ ಲೇಔಟ್ಸ್ ಗಳನ್ನ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒಂದು ಇಲ್ಲಿ ಬನ್ನಿ ಚೇಂಜ್ ಕಲರ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಟೈಪ್ಸ್ ಆಫ್ ಕಲರ್ ಅನ್ನ ಏನ್ ಮಾಡಬಹುದು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒಂದು ಸ್ಮಾರ್ಟ್ ಆರ್ಟ್ ಸ್ಟೈಲ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಇಲ್ಲಿ ಯಾವ ಟೈಪ್ ಸ್ಟೈಲ್ ಬೇಕಲ್ಲ ಆ ಟೈಪ್ ಸ್ಟೈಲ್ ಅನ್ನ ಇಲ್ಲಿ ಏನ್ ಮಾಡಬಹುದು ಯೂಸಸ್ ಮಾಡಬಹುದು ನೀವು ಈ ಟೈಪ್. ನೆಕ್ಸ್ಟ್ ಮೋರ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ 3D ಎಫೆಕ್ಟ್ಸ್ ಗಳನ್ನು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಈ ಟೈಪ್ ನಾವು ಏನೋ ಚೇಂಜಸ್ ಮಾಡಿದ್ವಿ ಎಲ್ಲ ಕ್ಯಾನ್ಸಲ್ ಆಗ್ಬೇಕು. ಈಗ ಎಲ್ಲ ಕ್ಯಾನ್ಸಲ್ ಆಗ್ಬೇಕು. ರೀಸೆಟ್ ಗ್ರಾಫಿಕ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿಬಿಡಿ. ಫಸ್ಟ್ ಗೆ ಯಾವ ಟೈಪ್ ಶೇಪ್ ಇತ್ತಲ್ಲ ಆ ಟೈಪ್. ನೆಕ್ಸ್ಟ್ ಟ್ಯಾಬ್ ಫಾರ್ಮೆಟ್ ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡಿ. ಫಾರ್ಮೆಟ್ ಒಳಗಡೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಇದೆ ಎಡಿಟ್ ಇನ್ 2D ಅಂತ ಹೇಳಿ ಒಂದು ಆಪ್ಷನ್ ಇದೆ. ಎಡಿಟ್ ಇನ್ 2D ಯಾವಾಗ ಈಗ ನೋಡಿ ಇದು ಓಪನ್ ಆಗೋಲ್ದು, ಎನೇಬಲ್ ಇಲ್ಲ. ಜಸ್ಟ್ ಇಲ್ಲಿ ಚಾರ್ಟ್ ಮ್ಯಾಗ ಶೇಪ್ ಮ್ಯಾಗ ಕ್ಲಿಕ್ ಮಾಡಿ ಆವಾಗೂ ಇದು ಎನೇಬಲ್ ಆಗಲ್ಲ. ಇದು ಯಾವಾಗ ಎನೇಬಲ್ ಆಗ್ತದೆ ಗೊತ್ತಾ, ಡಿಸೈನ್ ಟ್ಯಾಬ್ ಒಳಗಡೆ ಇದ್ದಂತ ಈ ಸ್ಟೈಲ್ ಒಳಗಡೆ ಇಲ್ಲಿ 3D ಎಫೆಕ್ಟ್ ಗಳನ್ನ ನೀವು ಇದನ್ನ ಯೂಸಸ್ ಮಾಡಿದಾಗ ಇಲ್ಲಿ ಇದಾವಲ್ಲ, ಇಲ್ಲಿಂದ ಈ 3D ಎಫೆಕ್ಟ್ ಗಳನ್ನ ನೀವು ಅಪ್ಲೈ ಮಾಡಿದಾಗ ಅಷ್ಟೇ ಏನಾಕತೆ ಫಾರ್ಮೆಟ್ ಒಳಗಡೆ ಇದ್ದಂತ ಈ ಒಂದು 2D ಓಪನ್ ಆಕತೆ. ಅಲ್ಲಿ 3D ಎಫೆಕ್ಟ್ ಸ್ಟೈಲ್ ಅಪ್ಲೈ ಮಾಡಿದಾಗ ಅಷ್ಟೇ ಈ 2D ಓಪನ್ ಆಕತೆ. ಎಡಿಟ್ ಇನ್ 2D ಅಂತ ಹೇಳಿದ್ದಿದೆ. ಎಡಿಟ್ ಇನ್ 2D ಮೀನ್ಸ್ ಏನು, ನಾವು ಏನೋ ಒಂದು ಶೇಪ್ ಗೆ ಸೈಜ್ ಮಾಡೋದಿತ್ತು, ಏನೋ ಚೇಂಜಸ್ ಮಾಡೋದಿತ್ತು, ಅವಾಗ ಏನ್ ಮಾಡಿ ಎಡಿಟ್ ಇನ್ 2D ಅಂತ ಹೇಳಿ ಕನ್ವರ್ಟ್ ಮಾಡಿ 2D ಒಳಗಡೆ ಕನ್ವರ್ಟ್ ಆಯ್ತು. ಈಗ ನೀವು ಶೇಪ್ ಗೆ ಏನೋ ಸೈಜ್ ಅಪ್ಲೈ ಮಾಡೋದಿತ್ತು, ಈ ಟೈಪ್ ಸೈಜ್ ಮಾಡಬಹುದು. ಈ ಟೈಪ್ ಮತ್ತೆ ವಾಪಸ್ಸು ಎಡಿಟ್ ಇನ್ 2D ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ವಾಪಸ್ ಏನಾಗದೆ 2D ಎಫೆಕ್ಟ್ ಕ್ಯಾನ್ಸಲ್ ಆಗುತ್ತೆ. ಈ ಟೈಪ್ ನೀವು 2D ಒಳಗಡೆ ಕನ್ವರ್ಟ್ ಮಾಡಿ ಏನ್ ಮಾಡಬಹುದು ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಬಹುದು. ಈ ಆಪ್ಷನ್ ಯೂಸಸ್ ಮಾಡಿ. ದಟ್ಸ್ ಆಲ್ ತಿಳಿತಲ್ಲ. ನೆಕ್ಸ್ಟ್ ಒನ್ ಏನಿದೆಲ್ಲ ವಾಪಸ್ ನಾ ಏನ್ ಮಾಡ್ತೇನೆ ಮತ್ತೆ 2D ಎಫೆಕ್ಟ್ ಅನ್ನ ಅಪ್ಲೈ ಮಾಡ್ತೇನೆ ಇಲ್ಲಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ ಡಿಜೇಬಲ್ ಆಗ್ಯಾವ ತಿಳಿತಾ. ಈ ಚೇಂಜ್ ಶೇಪ್ ಇವೆಲ್ಲ ಡಿಜೇಬಲ್ ಆಗ್ಯಾವಲ್ಲ, ಈ ಶೇಪ್ ಗಳು ಏನಾಗಬೇಕು ಎನೇಬಲ್ ಆಗ್ಬೇಕು. ಈ ಶೇಪ್ ಮ್ಯಾಗ ಕ್ಲಿಕ್ ಮಾಡಿ ಇಲ್ಲಿ ಚೇಂಜ್ ಶೇಪ್ ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ಶೇಪ್ ಗಳು ಓಪನ್ ಆಗೋ. ನಿಮ್ಗೆ ಇಲ್ಲಿ ಯಾವ ಟೈಪ್ ಶೇಪ್ ಬೇಕಲ್ಲ ಆ ಟೈಪ್ ಶೇಪ್ ಗಳನ್ನ ಇಲ್ಲಿ ಚೂಸ್ ಮಾಡಬಹುದು. ಈ ಟೈಪ್ ನೋಡಿ ಈ ಟೈಪ್ ನೀವೇನು ಮಾಡ್ಬೋದು ಈ ಒಂದು ಚೇಂಜ್ ಶೇಪ್ ಅನ್ನು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಬನ್ನಿ. ನೆಕ್ಸ್ಟ್ ಒನ್ ಏನಿದೆ ಯಾವುದೇ ಒಂದು ಶೇಪಿನ ಸೈಜ್ ಜಾಸ್ತಿ ಮಾಡೋದಿತ್ತು, ಇಲ್ಲೇ ಲಾರ್ಜರ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಈ ಟೈಪ್ ಸೈಜ್ ಜಾಸ್ತಿ ಆಗುತ್ತೆ. ಸ್ಮಾಲರ್ ಅಂತ ಹೇಳಿ ಕ್ಲಿಕ್ ಮಾಡಿ ಸೈಜ್ ಕಡಿಮೆ ಆಗುತ್ತೆ. ಈ ಟೈಪ್ ನೀವೇನು ಮಾಡಬಹುದು ಸೈಜ್ ಚೇಂಜಸ್ ಮಾಡಬಹುದು. ನೆಕ್ಸ್ಟ್ ಒನ್ ಬನ್ನಿ ಶೇಪ್ ಸ್ಟೈಲ್ಸ್ ಅಂತ ಹೇಳಿ ಇದೆ. ಶೇಪ್ ಸ್ಟೈಲ್ ಒಳಗಡೆ ಏನಿದೆಲ್ಲ ನಿಮ್ಗೆ ಇಲ್ಲಿ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಅನ್ನು ಏನು ಮಾಡಬಹುದು ಇಲ್ಲಿ ಅಪ್ಲೈ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಇದಕ್ಕೊಂದು ಸ್ಟೈಲ್ ಬೇಕಾಯಿತು, ಇದಕ್ಕೊಂದು ಸ್ಟೈಲ್ ಅಪ್ಲೈ ಮಾಡಿ. ನೆಕ್ಸ್ಟ್ ಒನ್ ಇದಕ್ಕೊಂದು ಸ್ಟೈಲ್ ಬೇಕಾಯಿತು, ಇದಕ್ಕೊಂದು ಅಪ್ಲೈ ಮಾಡಿ. ಈ ಟೈಪ್ಸ್ ಆಫ್ ಶೇಪ್ ಸ್ಟೈಲ್ಗಳನ್ನು ನೀವೇನು ಮಾಡ್ಬೋದು ಇಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಈ ಶೇಪ್ಗೆ ಅಪ್ಲೈ ಮಾಡ್ಬೋದು ನೀವು. ಈ ಟೈಪ್ ನೋಡಿ ಈ ಟೈಪ್ ಈ ಟೈಪ್ ಕಂಪ್ಲೀಟ್ ನೀವು ಏನು ಮಾಡ್ಬೋದು ಶೇಪ್ಗೆ ಈ ಟೈಪ್ ಸ್ಟೈಲ್ಗಳನ್ನು ಮಾಡ್ಬೋದು. ದಟ್ಸ್ ಆಲ್ ತಿಳಿದಲ್ಲ. ನೆಕ್ಸ್ಟ್ ಒನ್ ಏನಿದೆ ಶೇಪ್ ಫಿಲ್ ಗೊತ್ತಲ್ಲ, ನಾ ಆಗಲ್ಲಿ ನಿಮ್ಗೆ ಹೇಳಿದ್ದಿದೆ ಇದು. ಈ ಟೈಪ್ ನೀವು ಏನು ಮಾಡ್ಬೋದು ಶೇಪ್ ಫಿಲ್ ನಿಮ್ಗೆ ಯಾವ ಸ್ಟೈಲ್ ಬೇಕಲ್ಲ ಆ ಕಲರ್ ಒಳಗಡೆ ನೀವು ಏನು ಮಾಡ್ಬೋದು ಇಲ್ಲಿ ಅಪ್ಲೈ ಮಾಡೋ. ಸ್ಟೈಲ್ ಏನೋ ಅಲ್ಲಿ ಚೂಸ್ ಮಾಡಿದ್ವಿ. ನೆಕ್ಸ್ಟ್ ಒನ್ ಇಲ್ಲಿ ಕಲರ್ ಕಾಂಬಿನೇಷನ್ ನಿಮ್ಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಕಲರ್ ಏನು ಮಾಡ್ಬೋದು ಇಲ್ಲಿ ಸೆಟ್ ಮಾಡ್ಬೋದು. ಈ ಟೈಪ್ ನೆಕ್ಸ್ಟ್ ಒನ್ ಇವು ಶೇಪ್ ಒಳಗಡೆ ಏನೋ ಒಂದು ಪಿಕ್ಚರ್ ಫಿಲ್ ಮಾಡೋದಿತ್ತು. ಈ ಟೈಪ್ ಏನು ಮಾಡ್ಬೋದು ಒಂದು ಕಂಪ್ಯೂಟರ್ ಸಂಬಂಧಪಟ್ಟಂಥ ಪಿಕ್ಚರನ್ನು ನೀವು ಏನು ಮಾಡ್ಬೋದು ಇಲ್ಲಿ ಫಿಲ್ ಮಾಡ್ಬೋದು. ಗಾರ್ಡಿಯಂಟ್ ಅಂತೇಳಿ ಸ್ಟೈಲ್ ಅಪ್ಲೈ ಮಾಡ್ಬೋದು, ಟೆಕ್ಸ್ಚರ್ ಅಪ್ಲೈ ಮಾಡ್ಬೋದು. ಈ ಟೈಪ್ ತಿಳಿದ ಶೇಪ್ ಒಳಗಡೆ ಇವನ್ನೆಲ್ಲ ನಾವು ಸ್ಟಡಿ ಮಾಡೇವಿ. ನೆಕ್ಸ್ಟ್ ಆಪ್ಷನ್ ಬನ್ನಿ ಶೇಪ್ ಎಫೆಕ್ಟ್ಸ್ ಅಂತ ಹೇಳಿದೆ ನೋಡಿ. ಇಲ್ಲೇನು ಮಾಡ್ಬೋದು ಟೈಪ್ಸ್ ಆಫ್ ಎಫೆಕ್ಟ್ಸ್ಗಳನ್ನು ನೀವೇನು ಮಾಡ್ಬೋದು ಶೇಪ್ಗೆ ಅಪ್ಲೈ ಮಾಡ್ಬೋದು. ಈ ಟೈಪ್ ಪ್ರೀಸೆಟ್ ಅಪ್ಲೈ ಮಾಡಿದಾಗ ಈ ಟೈಪ್ ನೋಡಿ ಹೈಲೈಟ್ ಆಯ್ತಿರೋ. ಈ ಟೈಪ್ ಮೊದಲು ಈ ಟೈಪ್ ಇತ್ತಲ್ಲ, ಈಗ ಪ್ರೀಸೆಟ್ ಅಂತೇಳಿ ಅಪ್ಲೈ ಮಾಡಿ ಈ ಟೈಪ್ ಒಂದು ಎಫೆಕ್ಟ್ ಏನಾಗತ್ತೆ ಅಪ್ಲೈ ಆಗ್ತದೆ. ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿ ಇದಕ್ಕೂ ಪ್ರೀಸೆಟ್ ಅಪ್ಲೈ ಮಾಡಿ. ಈ ಟೈಪ್ ನೀವೇನು ಮಾಡ್ಬೋದು ಪ್ರೀಸೆಟ್ ಅನ್ನೋಂಥ ಆಪ್ಷನನ್ನು ಇಲ್ಲಿ ಯೂಸಸ್ ಮಾಡ್ಬೋದು. ಈ ಟೈಪ್ ನೀವೇನು ಮಾಡ್ಬೋದು ಯಾವ ಟೈಪ್ ಬೇಕಲ್ಲ ಆ ಟೈಪ್ ಪ್ರೀಸೆಟ್ ಅನ್ನುವಂಥ ಈ ಒಂದು ಎಫೆಕ್ಟು ಶಾಡೋ ರಿಫ್ಲೆಕ್ಸ್ ಇವೆಲ್ಲ ಎಫೆಕ್ಟ್ಸ್ಗಳನ್ನು ಇಲ್ಲಿ ಯೂಸಸ್ ಮಾಡ್ಬೋದು. ಈ ಟೈಪ್ 3D ಎಫೆಕ್ಟ್ ಬೇಕಾಗಿತ್ತು ಅಂದಾಗ ಇವನು ಸಹಿತ ನೀವೇನು ಮಾಡ್ಬೋದು ಇಲ್ಲಿ ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಏನಿದೆಲ್ಲ ಇದಿಷ್ಟು ನೋಡಿ, ಇದು ಶೇಪ್ ಸ್ಟೈಲು, ದ ನೆಕ್ಸ್ಟ್ ಒಂದು ಶೇಪ್ ಫಿಲ್ಲು, ಔಟ್ಲೈನು, ಶೇಪ್ ಎಫೆಕ್ಟು ಇವೆಲ್ಲ ಏನಿದೆಲ್ಲ ಇಂಥ ಶೇಪ್ಗಳಿಗೆ ಅಪ್ಲೈ ಮಾಡುವುದು. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ ವರ್ಡ್ ಆರ್ಟ್ ಸ್ಟೈಲ್ ಅಂತೇಳಿ. ಇವೆಲ್ಲ ಎಫೆಕ್ಟ್ಸ್ ಏನಿದೆಲ್ಲ ಇಂಥ ಟೆಸ್ಟ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಇದೆಲ್ಲ ಎಲ್ಲೋ ಒಳಗಡೆ ಈ ಟೆಸ್ಟ್ ಕಾಂಬಿನೇಷನ್ ಆಗೋದು ಹೌದಾ ಕಾಣಿಸಲ್ದಲ್ಲ, ಅದಕ್ಕೆ ಏನು ಮಾಡಿ ಈ ಒಂದು ಟೆಸ್ಟ್ಗೆ ನೀವು ಎಫೆಕ್ಟ್ ಅಪ್ಲೈ ಮಾಡ್ಬೇಕಂತ ಇಲ್ಲಿ ಏನು ಮಾಡ್ಬೋದು ಟೆಸ್ಟ್ಗೆ ಅಂತೇಳಿ ಇದ್ದಂಥ ಎಫೆಕ್ಟ್ಸ್ ತಿಳಿತಾ ಈ ಟೈಪ್ ಟೆಸ್ಟ್ ಎಫೆಕ್ಟನ್ನು
ಅಪ್ಲೈ ಮಾಡಬಹುದು. ಮತ್ತೆ ಇದಕ್ಕೊಂದು ಎಫೆಕ್ಟ್ ಬೇಕಾಯ್ತು, ಸೆಲೆಕ್ಟೆಡ್ ಮಾಡಿ ಈ ಟೈಪ್ ನೀವು ಟೈಪ್ಸ್ ಆಫ್ ಎಫೆಕ್ಟ್ಸ್ ಗಳನ್ನ ಇಲ್ಲಿ ಏನ್ ಮಾಡಬಹುದು, ಅಪ್ಲೈ ಮಾಡಬಹುದು. ಬಟ್ ಇವು ಎಲ್ಲ ಎಫೆಕ್ಟ್ಸ್ ನೋಡಿ, ಇವು ಡಬಲ್ ಔಟ್ಲೈನ್ ಎಫೆಕ್ಟ್ಸ್ ಅದಾವ, ಇವು ಡಬಲ್ ಔಟ್ಲೈನ್. ಇವು ಇಂಥ ಎಫೆಕ್ಟ್ಸ್ ಗಳು ಇಂಥ ಒಂದು ಸ್ಮಾಲ್ ಟೆಸ್ಟ್ ಇದೆ, ಇದು ನೀಟಾಗಿ ಕಾಣಂಗಲ್ಲ. ಅದಕ್ಕೆ ಏನ್ ಮಾಡ್ಬಿಡಿ, ಈ ಸ್ಮಾಲ್ ಟೆಸ್ಟ್ ಗೆ ಯಾವಾಗಲೂ ಏನ್ ಮಾಡಬೇಕು, ಟೆಸ್ಟ್ ಫಿಲ್ ಮಾಡಬೇಕು. ಈ ಟೈಪ್ ಟೆಸ್ಟ್ ಫಿಲ್ ಮಾಡಿ, ಔಟ್ಲೈನ್ ಏನ್ ಮಾಡಿ, ನೋ ಔಟ್ಲೈನ್ ಅಂತ ಹೇಳ್ಕೊಡಿ. ನೋಡಿ ಈ ಟೈಪ್ ನೀವು ಏನ್ ಮಾಡಬಹುದು, ಟೆಸ್ಟ್ ಫಿಲ್ ನಿಮ್ಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಟೆಸ್ಟ್ ಫಿಲ್ ಅನ್ನ ಇಲ್ಲಿ ಅಪ್ಲೈ ಮಾಡಬಹುದು. ಇದು ಟೆಸ್ಟ್ ಫಿಲ್ ಆಗಬೇಕಾಯ್ತು, ಸೆಲೆಕ್ಟೆಡ್ ಮಾಡಿ. ಇದು ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಇದೆಯಲ್ಲ, ಬೇಕಾಗಿತ್ತು ನೀವು ಸೈಜ್ ಜಾಸ್ತಿನೂ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಒನ್ ಏನಿದೆಯಲ್ಲ, ಇದು ಫಾಂಟ್ ಸೈಜ್ ಜಾಸ್ತಿ ಇದೆ ಅಂದಾಗ ಇದಕ್ಕೆ ಏನ್ ಮಾಡಿ, ಇದಕ್ಕೆ ಎಫೆಕ್ಟ್ ಅಪ್ಲೈ ಮಾಡಿ. ಈ ಟೈಪ್ ಡಬಲ್ ಔಟ್ಲೈನ್ ಎಫೆಕ್ಟ್ ಅಪ್ಲೈ ಮಾಡಿ. ಇದೆ ನೋಡಿ, ಈ ಟೈಪ್ ಫಾಂಟ್ ಸೈಜ್ ಮೇಲೆ ಡಿಪೆಂಡ್ ಆಗದೆ. ನೀವು ಫಾಂಟ್ ಸೈಜ್ ಜಾಸ್ತಿ ಇತ್ತು ಅಷ್ಟು ಈ ಎಫೆಕ್ಟ್ಸ್ ಗಳನ್ನ ಅಪ್ಲೈ ಮಾಡಿ. ಫಾಂಟ್ ಸೈಜ್ ಜಾಸ್ತಿ ಇದ್ದಿದ್ದಿಲ್ಲ ಅಂದಾಗ ಟೆಸ್ಟ್ ಅನ್ನು ಸೆಲೆಕ್ಟೆಡ್ ಮಾಡಿ, ಟೆಸ್ಟ್ ಫಿಲ್ ಮಾಡಿ. ಈ ಟೈಪ್ ನೀವು ಏನ್ ಮಾಡಬಹುದು, ಕಸ್ಟಮೈಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ಸ್ ಬನ್ನಿ, ಪೊಸಿಷನ್, ಬ್ರಿಂಗ್ ಟು ಫ್ರಂಟ್, ಸೆಂಡ್ ಟು ಬ್ಯಾಕ್. ಇವೆಲ್ಲ ಆಪ್ಷನ್ಸ್ ಗಳನ್ನ ನಾನು ಪಿಕ್ಚರ್ ವಿಡಿಯೋಸ್ ಒಳಗು ಇವನ್ನೆಲ್ಲ ಹೇಳೇನಿ. ಶೇಪ್ ವಿಡಿಯೋಸ್ ಒಳಗು ಈ ಎಲ್ಲ ಆಪ್ಷನ್ಸ್ ಗಳನ್ನ ನಾನು ಹೇಳಿದ್ದಿದೆ. ಅಲ್ಲಿ ಹೆಂಗ್ ಹೇಳಿದ್ದಿದೆಯಲ್ಲ ಅದೇ ಸೇಮ್ ಈ ಸ್ಮಾರ್ಟ್ ಆರ್ಟ್ಗೆ ನೀವು ಅಪ್ಲೈ ಮಾಡಬಹುದು. ಪೊಸಿಷನ್ ಬೇಕಾಯ್ತು, ಪೊಸಿಷನ್ ಈ ಟೈಪ್ ಸೆಟ್ ಮಾಡಬಹುದು. ಎಲ್ಲಿ ಬೇಕಲ್ಲ ಅಲ್ಲಿ ಪೊಸಿಷನ್ ಸೆಟ್ ಮಾಡಬಹುದು. ನೆಕ್ಸ್ಟ್ ಒನ್ ಬ್ರಿಂಗ್ ಟು ಫ್ರಂಟ್. ಈಗ ಏನೋ ಒಂದು ಶೇಪ್ ಇದ್ವಿ ಇಲ್ಲಿ, ಇದು ಶೇಪ್ ಇದೆ, ಇದು ಸ್ಮಾರ್ಟ್ ಆರ್ಟ್ ಇದೆ, ಇದು ಶೇಪ್ ಇದೆ. ಇಲ್ಲಿ ಏನಾಗಬೇಕು, ಈ ಶೇಪ್ ಹಿಂದೆ ಹೋಗ್ಬೇಕು, ಈ ಸ್ಮಾರ್ಟ್ ಆರ್ಟ್ ಮುಂದೆ ಬೇಕಾಗಿತ್ತು. ಅವಾಗ ಏನ್ ಮಾಡಿ, ಇದನ್ನ ಸೆಂಡ್ ಟು ಬ್ಯಾಕ್ ಅಂತ ಹೇಳಿ ಕ್ಲಿಕ್ ಮಾಡಿ. ಸೆಂಡ್ ಟು ಬ್ಯಾಕ್ ಅಂದಾಗ ಏನಾಯ್ತು, ಈ ಶೇಪ್ ಹಿಂದೋಯ್ತು, ಸ್ಮಾರ್ಟ್ ಆರ್ಟ್ ಏನಾಯ್ತು, ಮುಂದೆ ಬಂತು. ನೆಕ್ಸ್ಟ್ ಏನ್ ಮಾಡಿ, ಇನ್ನೊಂದು ಶೇಪ್ ಪ್ಲೇ ಮಾಡಿ. ಇಲ್ಲಿ ಮತ್ತೊಂದು ಶೇಪ್ ಅಂತ ನಾನು ಈ ಶೇಪ್ ಅನ್ನ ಇಲ್ಲಿ ಸೆಟ್ ಮಾಡ್ತಾನೆ. ಇದಕ್ಕೊಂದು ಟೈಪ್ ಸ್ಟೈಲ್ ಅಪ್ಲೈ ಮಾಡಿ. ಇಲ್ಲೇ ಈ ಟೈಪ್ ಎರಡು ಶೇಪ್ ಇದೆ, ಒಂದು ಸ್ಮಾರ್ಟ್ ಆರ್ಟ್ ಇದೆ. ಈ ಶೇಪ್ ಏನಾಗಿದೆ, ಎಲ್ಲಾ ಶೇಪ್ ಗಿಂತ ಇದು ಮುಂದಿದೆ ತಿಳಿತಾ. ಎಲ್ಲಾ ಶೇಪಿನ ಹಿಂದ್ಗಡೆ ಹೋಗ್ಬೇಕಾಗಿತ್ತು. ಇದು ಒನ್ ಬೈ ಹೋಗ್ಬೇಕಾಗಿತ್ತು ಅಂದಾಗ ಸೆಂಡ್ ಬ್ಯಾಕ್ವರ್ಡ್ ಇದನ್ನು ಯೂಸ್ ಮಾಡಿ. ಅಟ್ ಎ ಟೈಮ್ ಹಿಂದೆ ಹೋಗ್ಬೇಕಾಗಿತ್ತ ಅಂದಾಗ ಸೆಂಡ್ ಟು ಬ್ಯಾಕ್ ಅನ್ನುವಂತ ಆಪ್ಷನ್ ಯೂಸ್ ಮಾಡಿ. ಸೆಂಡ್ ಟು ಬ್ಯಾಕ್ ಅಂತ ಹೇಳ್ಬಿಡಿ. ಅಟ್ ಎ ಟೈಮ್ ಏನಾಯ್ತು, ಎಲ್ಲಾ ಶೇಪಿನ ಹಿಂದ್ಗಡೆ ಬಂತು. ಎಲ್ಲಾ ಶೇಪಿನ ಮುಂದ್ಗಡೆ ಬೇಕಾಗಿತ್ತು, ಬ್ರಿಂಗ್ ಟು ಫ್ರಂಟ್ ಅಂತ ಹೇಳಿ ಕ್ಲಿಕ್. ಇಲ್ಲ ಸ್ಟೆಪ್ ಬೈ ಹಿಂದೆ ಹೋಗ್ಬೇಕಾಯ್ತು, ಸೆಂಡ್ ಬ್ಯಾಕ್ವರ್ಡ್ ಅಂತ ಹೇಳಿ ಕ್ಲಿಕ್ ಮಾಡಿ. ಒನ್ ಬೈ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬೇಕಾಗಿತ್ತು, ಬ್ರಿಂಗ್ ಫಾರ್ವರ್ಡ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈ ಟೈಪ್ ತಿಳಿತಲ್ಲ. ಈ ಟೈಪ್ ಏನ್ ಮಾಡಬಹುದು, ಇವನು ಆಪ್ಷನ್ಸ್ ಗಳನ್ನು ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒನ್ ಬ್ರಿಂಗ್ ಇನ್ ಫ್ರಂಟ್ ಆಫ್ ಟೆಸ್ಟ್, ದೆನ್ ನೆಕ್ಸ್ಟ್ ಒನ್ ಸೆಂಡ್ ಬಿಹೈಂಡ್ ಟೆಸ್ಟ್. ಈ ಎರಡು ಆಪ್ಷನ್ ಸ್ಟಡಿ ಮಾಡ್ಬೇಕಂದಾಗ ನಿಮ್ಮ ಸ್ಮಾರ್ಟ್ ಆರ್ಟ್ ಜೊತೆ ಏನ್ ಬೇಕಾಗತ್ತಿಲ್ಲ, ಟೆಸ್ಟ್ ಬೇಕಾಗತ್ತಿ. ಟೆಸ್ಟ್ ಶಾಂಪಲ್ ಟೆಸ್ಟ್ ತೊಳೋದು ಗೊತ್ತಿದೆ ನಿಮ್ಗೆ. ಇದು ಈ ಟೈಪ್ ಸ್ಮಾರ್ಟ್ ಆರ್ಟ್ ಇದೆ ಟೆಸ್ಟಿನ ಜೊತೆ ತಿಳಿತಾ. ಇದು ಟೆಸ್ಟಿನ ಹಿಂದ್ಗಡೆ ಹೋಗ್ಬೇಕಾಗಿತ್ತು. ಅವಾಗ ಏನ್ ಮಾಡಿ, ಸೆಂಡ್ ಟು ಬ್ಯಾಕ್ ಒಳಗಡೆ ಬಂದು ಸೆಂಡ್ ಬಿಹೈಂಡ್ ಟೆಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಏನಾಯ್ತು, ಟೆಸ್ಟಿನ ಹಿಂದ್ಗಡೆ ಸೆಟ್ ಆಯ್ತು ನೋಡಿ ಈ ಒಂದು ಸ್ಮಾರ್ಟ್ ಆರ್ಟ್. ಇದ ಸೇಮ್ ವಾಪಸ್ ಮುಂದೆ ಬೇಕಾಗಿತ್ತು, ಟೆಸ್ಟಿನ ಮುಂದ್ಗಡೆ ಬೇಕಾಗಿತ್ತು. ಅವಾಗ ಏನ್ ಮಾಡಿ, ಬ್ರಿಂಗ್ ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಆಟೋಮೆಟಿಕ್ಲಿ ಏನಾಯ್ತು, ಟೆಸ್ಟಿನ ಮುಂದ್ಗಡೆ ಬಂತು. ತಿಳಿದಲ್ಲ. ಈ ಟೈಪ್ ನೀವು ಟೆಸ್ಟಿನ ಜೊತೆ ಅಡ್ಜಸ್ಟ್ ಮಾಡೋದಿತ್ತು ಅಂದಾಗ ಈ ಟೈಪ್ ಈ ಎರಡು ಆಪ್ಷನ್ಸ್ ಗಳನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒನ್ ಸ್ಕ್ವೇರ್ ಅಂತ ಹೇಳಿದೆ. ಸ್ಕ್ವೇರ್ ಒಳಗಡೆ ಏನಾಗತ್ತೆ, ಈ ಟೈಪ್ ನಿಮ್ಮ ಟೆಸ್ಟಿನ ಜೊತೆ ಈ ಟೈಪ್ ಸೆಟ್ ಆಗತ್ತಿದ್ದು. ನೆಕ್ಸ್ಟ್ ಒನ್ ಟೈಟ್ ಅಂತ ಹೇಳಿ ಅಪ್ಲೈ ಮಾಡಿ. ಟೈಟ್ಲಿ ಈ ಟೈಪ್ ಫಿಟ್ ಆಗುತ್ತೆ ನೋಡಿ. ಟೈಟ್ಲಿ ಏನಾಯ್ತು, ಟೆಸ್ಟ್ ಈ ಟೈಪ್ ಫಿಟ್ ಆಯ್ತು. ನೆಕ್ಸ್ಟ್ ಒನ್ ಬಿಹೈಂಡ್ ಟೆಸ್ಟ್, ಇನ್ ಫ್ರಂಟ್ ಆಫ್ ಟೆಸ್ಟ್. ಇವೆರಡು ಹೇಳಿದ್ವಲ್ಲ, ಇಲ್ಲೇ ಹೇಳಿದ ಇಲ್ಲಿದ್ವಲ್ಲ ಆಪ್ಷನ್ಸ್ ಅವ. ಬಿಹೈಂಡ್ ಟೆಸ್ಟ್ ಅಂದಾಗ ಟೆಸ್ಟಿನ ಹಿಂದ್ಗಡೆ ಹೋಗುತ್ತೆ, ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂದಾಗ ಟೆಸ್ಟಿನ ಮುಂದ್ಗಡೆ ಈ ಟೈಪ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಟಾಪ್ ಅಂಡ್ ಬಾಟಮ್. ಟಾಪ್ ಅಂಡ್ ಬಾಟಮ್ ಒಳಗಡೆ ಎಷ್ಟು ನಿಮ್ಮ ಟೆಸ್ಟ್ ಬೇಕಾಗಿತ್ತು ಈ ಟೈಪ್ ಸೆಟ್ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ ಥ್ರೋ ಅನ್ನುವಂತ ಆಪ್ಷನ್ ಇದೆ. ಈ ಥ್ರೋ ಅನ್ನುವಂತ ಆಪ್ಷನ್ ಒಂದು, ದೆನ್ ಈ ಒಂದು ಟೈಟ್ ಅನ್ನುವಂತ ಆಪ್ಷನ್, ಎರಡು ಸೇಮ್ ಇವು. ಈ ಟೈಪ್ ಟೆಸ್ಟ್ ಅನ್ನು ಏನ್ ಮಾಡ್ತಾರೆ, ಸೆಟ್ ಮಾಡ್ತಾರೆ. ಓಕೆ ಡನ್, ತಿಳಿತಲ್ಲ ಇಷ್ಟು. ನೆಕ್ಸ್ಟ್ ಒನ್ ಏನಿದೆಲ್ಲ, ನಾನು ಈ ಸ್ಮಾರ್ಟ್ ಆರ್ಟ್ ಕೆಳಗಡೆ ತಗೊಂಡು ಈ ಟೆಸ್ಟ್ ಅನ್ನ ಡಿಲೀಟ್ ಮಾಡಿ. ಇಲ್ಲಿ ಏನ್ ಮಾಡಿ, ಈ ಟೈಪ್ ಜೂಮ್ ಕಡಿಮೆ ಮಾಡಿ. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಆರ್ಟ್ ಅನ್ನ ಶಿಫ್ಟ್ ಮಾಡಿ. ಈ ಟೈಪ್ ಸ್ಮಾರ್ಟ್ ಆರ್ಟ್ ಇದೆಯಾ, ಇದು ಅಲೈಂಗ್ ಅಪ್ಲೈ ಮಾಡಬಹುದು. ಇಲ್ಲಿ ಅಲೈಂಗ್ ಯಾವ ಟೈಪ್ ಬೇಕು, ಲೆಫ್ಟ್ ಬೇಕಾ ಲೆಫ್ಟ್, ಸೆಂಟರ್ ಬೇಕಾ ಸೆಂಟರ್ ಅಪ್ಲೈ ಮಾಡಬಹುದು, ರೈಟ್ ಬೇಕಾಯ್ತು ರೈಟ್ ಅಪ್ಲೈ ಮಾಡಬಹುದು. ತಿಳಿತಾ. ಈ ಟೈಪ್ ತಿಳಿತಾ. ಲೆಫ್ಟ್ ಅಪ್ಲೈ ಮಾಡಿದ್ವಿ, ಲೆಫ್ಟ್ ಒಳಗಡೆ ಟಾಪ್ ಒಳಗೆ ಬೇಕಾ ಮಿಡ್ಲ್ ಬೇಕಾ ತಿಳಿತಾ. ಈ ಟೈಪ್. ನೆಕ್ಸ್ಟ್ ಒನ್ ಬಾಟಮ್ ಬೇಕು. ನೆಕ್ಸ್ಟ್ ಒನ್ ಸೆಂಟರ್ ಅಪ್ಲೈ ಮಾಡಿದ್ವಿ, ಟಾಪ್ ಬೇಕಾ ಮಿಡ್ಲ್ ಬಾಟಮ್. ನೆಕ್ಸ್ಟ್ ಒನ್ ರೈಟ್ ಅಪ್ಲೈ ಮಾಡಿದ್ವಿ, ಟಾಪ್ ಮಿಡ್ ಬಾಟಮ್ ಅಪ್ಲೈ. ತಿಳಿತಾ. ಈ ಟೈಪ್ ನಾವೇನ್ ಮಾಡಬಹುದು, ಇವನು ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆ, ಡಿಸ್ಟ್ರಿಬ್ಯೂಟ್ ಹಾರಿಜಾಂಟಲ್ ವರ್ಟಿಕಲಿ ಅಂತ ಹೇಳಿದೆ. ಈ ಎರಡು ಆಪ್ಷನ್ಸ್ ಏನಿದೆಲ್ಲ ನಿಮ್ಮ ಈ ಸ್ಮಾರ್ಟ್ ಆರ್ಟ್ ಗೆ ಅಪ್ಲೈ ಆಗಂಗಿಲ್ಲ ಅಂತ. ಇದು ಪಿಕ್ಚರು, ಕ್ಲಿಪ್ ಆರ್ಟ್, ಶೇಪ್, ಈ ಮೂರು ಆಬ್ಜೆಕ್ಟ್ ಗೆ ಎಷ್ಟ ಏನಕ್ಕವು ಎರಡು ಆಪ್ಷನ್ಸ್ ಅಪ್ಲೈ ಆಕವು. ದಟ್ಸ್ ಆಲ್. ತಿಳಿತಲ್ಲ. ನೆಕ್ಸ್ಟ್ ಒನ್ ಬನ್ನಿ. ನೆಕ್ಸ್ಟ್ ಒನ್ ಏನಿದೆಲ್ಲ, ಅಲೈನ್ ಟು ಪೇಜ್ ಅಂತ ಹೇಳಿದೆ. ಅಲೈನ್ ಟು ಪೇಜ್ ಅಂತ ಹೇಳಿ ಲೆಫ್ಟ್ ಕೊಟ್ಟಾಗ ಏನಾಗತ್ತೆ ಹೇಳಿ, ಎಕ್ಸಾಕ್ಟ್ಲಿ ಮಾರ್ಜಿನ್ ದಾಟಿ ಬಂತು ನೋಡಿ. ನಿಮ್ಮ ಸ್ಮಾರ್ಟ್ ಆರ್ಟ್ ಏನಾಯ್ತು, ಮಾರ್ಜಿನ್ ದಾಟಿ ಈ ಸೈಡ್ ಬಂತು. ಈ ಟೈಪ್ ನೋಡಿ, ಮಾರ್ಜಿನ್ ದಾಟಿ ಬಂತ. ನೆಕ್ಸ್ಟ್ ಒನ್ ಇದ ನಾವು ಏನ್ ಮಾಡ್ತೇವೆ ಈಗ, ರೈಟ್ ಅಂತ ಹೇಳ್ಕೊಡ್ತೇವೆ. ಇಲ್ಲೂ ಏನಾಯ್ತು, ಮಾರ್ಜಿನ್ ದಾಟಿ ಈ ಟೈಪ್ ಬಂತು. ನೆಕ್ಸ್ಟ್ ಒನ್ ಏನ್ ಮಾಡಿ, ಅಲೈನ್ ಟು ಮಾರ್ಜಿನ್ ಅಂತ ಹೇಳಿ ಅಪ್ಲೈ ಮಾಡಿ. ಅಲೈನ್ ಟು ಮಾರ್ಜಿನ್ ಅಪ್ಲೈ ಮಾಡಿ, ಈಗ ರೈಟ್ ಅಪ್ಲೈ ಮಾಡಿ, ಈಗ ಶಿಫ್ಟ್ ಆಗುತ್ತೆ ನೋಡಿ, ಮಾರ್ಜಿನ್ ಒಳಗಡೆ ಬಂತು. ನೆಕ್ಸ್ಟ್ ಒನ್ ಲೆಫ್ಟ್ ಅಪ್ಲೈ ಮಾಡಿ, ಲೆಫ್ಟ್ ಒಳಗೂ ಏನಾಗುತ್ತೆ, ಮಾರ್ಜಿನ್ ಒಳಗಡೆ ಈ ಟೈಪ್ ಪ್ಲೇ ಆಗುತ್ತೆ. ನೆಕ್ಸ್ಟ್ ಒನ್ ಈ ಟೈಪ್ ಏನ್ ಮಾಡಬಹುದು, ಅಲೈನ್ ಟು ಪೇಜ್ ಕೊಡಬಹುದು, ಅಲೈನ್ ಟು ಮಾರ್ಜಿನ್ ಅಪ್ಲೈ ಮಾಡುವುದು. ನೆಕ್ಸ್ಟ್ ಅಲೈನ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂತ ಹೇಳಿದೆ. ಅಲೈನ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂದಾಗ ಇಲ್ಲಿ ಏನ್ ಮಾಡಿ, ಒಂದು ಪಿಕ್ಚರ್ ಅನ್ನ ಚೂಸ್ ಮಾಡಿ. ಎಕ್ಸಾಂಪಲ್ ನಾನು ಈ ಪಿಕ್ಚರ್ ಅನ್ನ ಚೂಸ್ ಮಾಡ್ತೇನೆ. ಇದಕ್ಕೆ ಸೈಜ್ ಅಪ್ಲೈ ಮಾಡಿ. ಈ ಟೈಪ್ ಸೈಜ್ ಅಪ್ಲೈ ಮಾಡಿ. ಇದು ಶಿಫ್ಟ್ ಆಗೋಲ್ಲ, ಶಿಫ್ಟ್ ಆಗಲಿಲ್ಲ
ಅಂದಾಗ ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಬಂದು ಇನ್ ಫ್ರಂಟ್ ಆಫ್ ಟೆಸ್ಟ್ ಚೂಸ್ ಮಾಡಿ ಇದನ್ನ ಇಲ್ಲಿ ತೊಗೊಂಡ್ ಸೆಟ್ ಮಾಡಿ. ಈಗ ಎರಡು ಆಬ್ಜೆಕ್ಟ್ ಸೆಲೆಕ್ಟ್ ಆಗ್ಬೇಕಲ್ಲ, ಒಂದು ಸ್ಮಾರ್ಟ್ ಆರ್ಟ್ ಆಬ್ಜೆಕ್ಟ್ ಸೆಲೆಕ್ಟ್ ಆಗಬೇಕು, ಒಂದು ಪಿಕ್ಚರ್ ಆಬ್ಜೆಕ್ಟ್. ಅವಾಗ ಏನ್ ಮಾಡಬೇಕು, ಕಂಟ್ರೋಲ್ ಪ್ರೆಸ್ ಮಾಡಿ ಈ ಟೈಪ್ ಸೆಲೆಕ್ಟೆಡ್ ಮಾಡಿ. ಎರಡು ಆಬ್ಜೆಕ್ಟ್ ಏನಾದ್ರು ಸೆಲೆಕ್ಟೆಡ್ ಅದು ಈ ಫಾರ್ಮೆಟ್ ಒಳಗಡೆ ಬಂದು ಅಲೈಂಗ್ ಒಳಗಡೆ ಬಂದು ಇಲ್ಲಿ ಏನ್ ಮಾಡಿ ಅಲೈಂಗ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ಏನಾಗತ್ತೆ ಹೇಳಿ ಅಲೈಂಗ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಕೊಟ್ವಲ್ಲ, ಈ ಒಂದು ಪಿಕ್ಚರ್ ಏನಾಕತಿ ಈ ಒಂದು ಸ್ಮಾರ್ಟ್ ಆರ್ಟ್ ಗೆ ಏನಾಕತಿ ಲೆಫ್ಟ್ ರೈಟ್ ಮಿಡ್ಲು ಬಾಟಮ್ ಈ ಟೈಪ್ ಪ್ಲೇ ಆಗತ್ತೆ ನೋಡಿ. ಲೆಫ್ಟ್ ಅಂತ ಹೇಳಿ ಲೆಫ್ಟ್ ಸೈಡ್ ಪ್ಲೇ ಆಯ್ತು. ನೆಕ್ಸ್ಟ್ ಒನ್ ಸೆಂಟರ್ ಅಂತ ಹೇಳಿ, ನೆಕ್ಸ್ಟ್ ಒನ್ ರೈಟ್ ಅಂತ ಹೇಳಿ ಈ ಟೈಪ್ ಹೇಳ್ತಾ ಲೆಫ್ಟ್ ಕೊಟ್ವಿ. ಲೆಫ್ಟ್ ಒಳಗಡೆ ಟಾಪ್ ಬೇಕಾ ಮಿಡ್ ಬಾಟಮ್ ಈ ಟೈಪ್. ನೆಕ್ಸ್ಟ್ ಒನ್ ಸೆಂಟರ್ ಕೊಟ್ವಿ, ಟಾಪ್ ಮಿಡ್ಲ್ ಬಾಟಮ್. ರೈಟ್ ಕೊಟ್ವಿ, ಟಾಪ್ ಮಿಡ್ಲ್ ಬಾಟಮ್. ಈ ಟೈಪ್ ನೀವು ಏನ್ ಮಾಡಬಹುದು, ಈ ಒಂದು ಅಲೈನ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂದಾಗ ನೀವು ಯಾವ ಆಬ್ಜೆಕ್ಟ್ ಅನ್ನ ಸೆಲೆಕ್ಟೆಡ್ ಮಾಡಿದ್ದಿದೆಯಲ್ಲ ಆ ಆಬ್ಜೆಕ್ಟ್ ಗೆ ಏನಾಗುತ್ತೆ ಈ ಟೈಪ್ ಲೆಫ್ಟ್ ರೈಟ್ ಈ ಟೈಪ್ ಪ್ಲೇ ಆಗ್ತದೆ. ಇದು ದಟ್ಸ್ ಆಲ್, ಗೊತ್ತಾಯ್ತಲ್ಲ. ಡನ್. ನೆಕ್ಸ್ಟ್ ಒನ್ ಏನಿದೆಲ್ಲ ವ್ಯೂ ಗ್ರಿಡ್ ಲೈನ್ಸ್ ಅಂತ ಹೇಳಿದೆ. ನೀವು ಇಲ್ಲಿ ಏನು ಮಾಡಬಹುದು, ಗ್ರಿಡ್ ಲೈನ್ಸ್ ಗಳನ್ನ ಶೋ ಮಾಡಬಹುದು. ಈ ಟೈಪ್ ಶೋ ಮಾಡ್ಕೊಂಡು ವಾಪಸ್ ಏನ್ ಮಾಡಬಹುದು, ಈ ಟೈಪ್ ಸ್ಮಾರ್ಟ್ ಆರ್ಟ್ ಅನ್ನ ಈ ಟೈಪ್ ನಿಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ಸೆಟ್ ಮಾಡಬಹುದು. ನೆಕ್ಸ್ಟ್ ಒನ್ ಈ ಪಿಕ್ಚರ್ ಎಲ್ಲಿ ಬೇಕಲ್ಲ ಅಲ್ಲಿ ಈ ಟೈಪ್ ಸೆಟ್ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಒನ್ ಇದ ಸೇಮ್ ಇನ್ನೊಂದು ಪಿಕ್ಚರ್ ಬೇಕಾಗಿತ್ತು, ಇದನ್ನ ಇಲ್ಲಿ ಸೆಟ್ ಮಾಡಬಹುದು. ಇದಕ್ಕೇನೋ ಸೈಜ್ ಆಮೇಲೆ ಚೇಂಜಸ್ ಮಾಡಿದ್ವಿ, ಎಷ್ಟು ಪಾಯಿಂಟ್ ಇಲ್ಲಿ ಚೇಂಜಸ್ ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಈ ಟೈಪ್ ಚೇಂಜಸ್ ಮಾಡಿದಾಗ ಏನ್ ಮಾಡಬಹುದು, ಇಲ್ಲೂ ನೀವು ಏನ್ ಮಾಡಬಹುದು ಅದರ್ ಸೇಮ್ ಸೈಜ್ ಅನ್ನ ಇಲ್ಲಿ ಈ ಬಾಕ್ಸ್ ನೋಡಿ ಈ ಒಂದು ಗ್ರಿಡ್ ಲೈನ್ಸ್ ಇದೆಯಲ್ಲ ಈ ಬಾಕ್ಸ್ ನೋಡಿ ಈ ಟೈಪ್ ಸೆಟ್ ಮಾಡಬಹುದು. ಈ ಟೈಪ್ ಏನಿದೆಲ್ಲ ಸ್ಮಾರ್ಟ್ ಆರ್ಟ್ ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಸೆಟ್ ಆಗಬೇಕು ಈ ಟೈಪ್ ನೀವು ಸೆಟ್ ಮಾಡಬಹುದು. ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಅನ್ನ ನೀವು ಈ ಒಂದು ಗ್ರಿಡ್ ಲೈನ್ ನೋಡಿ ಸೆಟ್ ಮಾಡಬಹುದು. ಈ ಟೈಪ್ ನೀವು ಏನ್ ಮಾಡಬಹುದು, ವ್ಯೂ ಗ್ರಿಡ್ ಲೈನ್ ಅನ್ನುವಂತ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ದಟ್ಸ್ ಆಲ್, ತಿಳಿದಲ್ಲ. ನೆಕ್ಸ್ಟ್ ಒನ್ ಏನಿದೆಲ್ಲ ವ್ಯೂ ಗ್ರಿಡ್ ಲೈನ್ಸ್ ಒಳಗಡೆ ಗ್ರಿಡ್ ಸೆಟ್ಟಿಂಗ್ ಅಂತ ಹೇಳಿದೆ. ಇಲ್ಲಿ ಬೇಕಾಗಿತ್ತು ನೀವು ಏನ್ ಮಾಡಬಹುದು, ಸೆಟ್ಟಿಂಗ್ ಮಾಡಬಹುದು. ಈ ಟೈಪ್ ಗ್ರಿಡ್ ಲೈನ್ ಸ್ಪೇಸಿಂಗ್ ಎಷ್ಟು ಬೇಕಲ್ಲ ಅಷ್ಟು ಸೆಟ್ ಮಾಡಬಹುದು. ಈ ಟೈಪ್ ನೋಡಿ ಬಾಕ್ಸ್ ಸೈಜ್ ಜಾಸ್ತಿ ಆಯ್ತಾ ಈಗ ಅದು. ಈ ಟೈಪ್ ವಾಪಸ್ ಏನಿದೆಲ್ಲ ವ್ಯೂ ಗ್ರಿಡ್ ಲೈನ್ಸ್ ಬೇಡ ಅಂದಾಗ ಇಲ್ಲಿ ಕ್ಲಿಕ್ ಮಾಡಿ ಗ್ರಿಡ್ ಲೈನ್ಸ್ ಏನಕ್ಕೆ ಕ್ಯಾನ್ಸಲ್. ತಿಳಿದಲ್ಲ ಇದು ಅಲೈಂಗ್ ಯಾವ ಟೈಪ್ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ಗ್ರೂಪ್ ಅಂತ ಹೇಳಿದೆ. ಗ್ರೂಪ್ ಆಪ್ಷನ್ ಏನಿದೆಲ್ಲ ಈ ಗ್ರೂಪ್ ಆಪ್ಷನ್, ರೊಟೇಟ್ ಆಪ್ಷನ್, ನೆಕ್ಸ್ಟ್ ಒನ್ ಈ ಅಲೈಂಗ್ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿ ಇದೆಯಲ್ಲ, ಇವೆಲ್ಲ ಆಪ್ಷನ್ಸ್ ಏನಿದೆಲ್ಲ ನಿಮ್ಮ ಒಂದು ಈ ಸ್ಮಾರ್ಟ್ ಆರ್ಟ್ ಗೆ ಅಪ್ಲೈ ಆಗಲ್ಲ. ಎಕ್ಸಾಂಪಲ್ ನಾವು ಸ್ಮಾರ್ಟ್ ಆರ್ಟ್ ಅನ್ನ ಈ ಟೈಪ್ ಶೇಪ್ ಗಳನ್ನ ಯೂಸಸ್ ಮಾಡಿಕೊಂಡು ಈ ಟೈಪ್ ಶೇಪ್ ಗಳನ್ನು ಯೂಸಸ್ ಮಾಡಿ ನಾವು ಒಂದು ಆರ್ಟ್ ರೆಡಿ ಮಾಡಿದಾಗ ಈ ಟೈಪ್ ಆರ್ಟ್ ಮಾಡಿದ್ವಿ. ಈ ಟೈಪ್ ಒಂದು ಆರ್ಟ್ ಮಾಡಿದಾಗ ನಾವು ಇವನು ಇಷ್ಟು ಸೆಲೆಕ್ಟೆಡ್ ಮಾಡಿ ಗ್ರೂಪ್ ಮಾಡಕ್ಕೆ ಏನಾಗತ್ತೆ ಈ ಗ್ರೂಪ್ ಆಪ್ಷನ್ ಯೂಸಸ್ ಆಗತ್ತೆ ಅಷ್ಟ. ಸ್ಮಾರ್ಟ್ ಆರ್ಟ್ ಯಾಕೆ ಗ್ರೂಪ್ ಓಪನ್ ಆಗೋದು, ಯಾಕೆ ಇದು ಫಸ್ಟ್ ಗೆ ಗ್ರೂಪ್ ಇದೆ, ಇವೆಲ್ಲ ಶೇಪ್ಸ್ ಇವೆಲ್ಲ ಶೇಪ್ ಗಳನ್ನು ಕೂಡಿಸಿ ಏನ್ ಮಾಡಿದ್ದಿದೆ ಒಂದು ಗ್ರೂಪ್ ಮಾಡಿದ್ದಿದೆ, ಅದಕ್ಕೆ ಏನಾಗಲ್ಲ ಈ ಗ್ರೂಪ್ ಆಪ್ಷನ್ ಓಪನ್ ಆಗಲ್ಲ. ನೆಕ್ಸ್ಟ್ ರೊಟೇಟ್ ಆಪ್ಷನ್ ಇದಕ್ಕೂ ಓಪನ್ ಆಗಲ್ಲ. ಈ ಟೈಪ್ ನೀವು ಏನ್ ಮಾಡಬಹುದು, ಹೈಟ್ ವಿಡ್ತ್ ಬೇಕಾಗಿತ್ತು ಹೈಟ್ ವಿಡ್ತ್ ಅಷ್ಟ ನೀವು ಏನ್ ಮಾಡಬಹುದು ಇಲ್ಲಿ ಚೇಂಜಸ್ ಮಾಡಬಹುದು. ಓಕೆ, ಥ್ಯಾಂಕ್ ಯು. ಡನ್.